ನೀವು ಇನ್ನು ಮುಂದೆ ವಾಟ್ಸಪ್ಪಲ್ಲೂ ಕೂಡ ಕಾಲ್ ರೆಕಾರ್ಡ್ ಮಾಡ್ಬೋದು. ಯಾವ ಥರ ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ಸೆಟ್ಟಿಂಗ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಮೇಲೆ ಸರ್ಚ್ ಮಾಡ್ಕೊಳ್ಳಿ. ಏನಂಥೇಳಿ ಸ್ಕ್ರೀನ್ ರೆಕಾರ್ಡಿಂಗ್ ಅಂಥೇಳಿ ಸರ್ಚ್ ಮಾಡ್ಕೊಳ್ಳಿ. ಸ್ಕ್ರೀನ್ ರೆಕಾರ್ಡಿಂಗ್ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವೆಲ್ಲ ಆನ್ ಮಾಡಿಕೊಂಡು ನೀವು ಬ್ಯಾಕ್ ಬಂದುಬಿಡಿ. ಬಂದು ವಾಟ್ಸಪ್ಪಲ್ಲಿ ಹೋಗಿ ಇವಾಗ ಕಾಲ್ ಮಾಡೋಣ ನೋಡಿ ಫ್ರೆಂಡ್ಸ್. ವಿಡಿಯೋ ಕಾಲ್ ಮಾಡ್ತೀನಿ, ಆಡಿಯೋ ಬಿಡಿ. ವಿಡಿಯೋ ಕಾಲ್ನಲ್ಲಿ ಯಾವ ಥರ ಬರ್ತಾಯಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಕಾಲ್ ಮಾಡಿದ್ದೀನಿ ನೋಡಿ, ಕನೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಕನೆಕ್ಟ್ ಆಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಗೆ ಇಲ್ಲಿ ನೋಡಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹತ್ತಿದೆ ನೋಡಿ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲೆ ಸ್ಕ್ರೀನ್ ರೆಕಾರ್ಡಿಂಗ್ ಚಾಲು ಆಗಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಮೇಲೆ ಚಾಲು ಆಗಿದೆಲ್ಲ. ಲೈವ್ ಆಗಿ ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ಅದೇ ಥರ ಈ ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ನೀವು ವಿಡಿಯೋ ಕಾಲ್ನು ರೆಕಾರ್ಡ್ ಮಾಡ್ಕೋಬೋದು. ಹಾಗೆ ವಾಟ್ಸಪ್ನಲ್ಲಿ ನಾರ್ಮಲ್ ಕಾಲ್ ಕೂಡ ರೆಕಾರ್ಡ್ ಮಾಡ್ಕೋಬೋದು ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್.